ಒಳಗೆ ಕಡಿಬೇಟವನ್ನು ವಹಿಸಿಕೊಂಡು ನಾಂ ಪಡೆದ ಮಗನನ್ನ ಕೌರವನ ಪಡೆಯಲಿಗೆ ಅಡಗಿಸಿದೆಯಾ ಕಡಲ ಸೇನ, ಎನ್ನ ಮಗನ ಮಾಡಿದೆಯೋ ಕುರುಬಲದಲ್ಲಿ ಜಯನ. ಎಲ್ಲ ಸಾರಥಿ ದೇವಾ, ನರನ ಕಡು ದುರ್ಮಾನವು ರಂಜಿಸಿತು, ಮೂರ್ಛೆಗವೆಲ್ಲ ಈಗ ಎನ್ನಮ್ಮ ಏನೆಂದರೂ ಚಿಂತೆ ಇಲ್ಲ. ಅರ್ಜುನನ ಕೋಪ ಜಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡ ಒಡಿಗಿ ತಂಬಂತೆ ಸುರನಗರಿಯ ನಡಿಗೆ ಸುರೇಶ್ವರನ ಇದೇನು ದಾಳಿ ಎಂದು ಅರನಂ ನೆನೆದನೇನು. ಈ ದಾತ್ರಿ ಎಂಪತ್ತ ಆದಿಶೇಷನು ತತ್ತರಗೊಂಡನೇನು. ಮುತ್ತು ಪರಮೇಶ್ವರನ ಮರೆ ಒಕ್ಕಳು ಏನು, ಸುರ ನರ ಗರುಡ ಗಂಧರ್ವರೆಲ್ಲ ಭ್ರಾಂತರಾದರೇನು. ಸಾರಥಿ ದೇವಾ, ಯಾವತ್ತು ರಾಜಾದಿರಾಜರು ಭೋಗ ಭಾಗ್ಯಗಳಂ ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟರೇನು. ಹೌದು ದೇವಾ. ಸಾಕು ಸಾಕು ವಿದುಷ್ಟರನ್ನಲ್ಲಿಗೆ ಬಂದೆನು, ಇಲ್ಲೇ ರಥವನ್ನು ನಿಲ್ಲಿಸುವನು. ಈ ಸಮಯದಲ್ಲಿ ಮಾತ್ರ ಪಾಂಡವರ ಹತ್ತಿರ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಸಾರಥಿ ದೇವಾ, ಅರ್ಜುನನ ಕೋಪವು ಮೇರೆದೆಪ್ಪಿತು, ಇನ್ನು ಮೆಲ್ಲ ಸರಿದುಕೊಳ್ಳುವನು ಜಾಗೃತಿ. ನಿನ್ ಕೆಲಸ ಜಲ ಭಯಪ್ಪ. ಸೌಂದರ್ಯಾತಿ ಜಯದಂದೊಪ್ಪುವ ವಕ್ರವಾದ ಅಕ್ರರೆಪಕಲ ವ್ಯಾಘ್ರನಂತ ಒಗ್ಗಟಿಸ ಬರುವ ಮಗನಂ ತೋರಿಸ ಬೇಗನೆ. ಪೂರ್ಣಂದ ಬೆಂಬದಂತೊಪ್ಪುವ ಅಪರಿಮಿತ ಸಹಾಸಿಯಾದ ರಿಪಕಲಾಂತಕನದ ತನೆಯನ ಮುಖವನ್ನು ತೋರಿಸ ಬೇಗನೆ. ಜಗತ್ತಿಸುವ ಮಗನ ಮಣಿರಥವೆಲ್ಲೇ, ದಗಿಚ್ಚುವ ಧನುದ್ಧದ ಪತಾಕಿಗಳಲ್ಲೇ ಒಂದಾದರೂ ಕಾಣುತ್ತಿಲ್ಲವೋ ಯಮನಂದನ. ಒಂದು ಮಾತನ್ನಾಡದೆ ಮೌನವಾಗಿ ಕೂತಿಯಲ್ಲೋ ಕಳೆದುಕೊಂಡು ಹೇಗೆ ಜೀವಿಸಬೇಕು ವಲ್ಲಭ. ಸ್ವಲ್ಪ ಶಾಂತರಾಗ ಕಾಂತೆ, ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ತಾಮಸವ ಮನದೊಳಗೆ ಇರಿಸಿ ಭೀಮ ಧರ್ಮದ ಕುಲರೆಲ್ಲ ಕೋಮಲಾಂಗದಿ ಪ್ರಣಯನದಲ್ಲಿ ಭೂಮಿಯೊಳು ನಾ ಬಾಳಲೆಂಬ ಅಭಿಮನ್ಯು ಎತ್ತ ಪಾದಿ ಎಲ್ಲಿ ಮಾಯವಾದಿ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿರುವನು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ, ಹೇ ರಮಣೆ, ಇನ್ನೆಲ್ಲಿಯ ಮಗನು ಎರವಾಗಿ ಹೋದನು ಕಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಗೋಳು ಕೊಟ್ಟರು. ಅಯ್ಯೋ ರಮಣ, ಮಾಡಿಕೊಳ್ಳುವೆನು ಪ್ರಾಣಹರಣ. ಜಗಜಗಂದಿಯಾದ ಮಡದೆ ಮನೆ ಕಾಂತ.
ಜಡಜಗಂದಿಯಾದ ಮಡದೆ ಮನೆ ಕಾಂತ ಒಡ ವಿಪನಾಥ ಧರ್ಮ ಜನ ಕಡಿದ್ರೋಗಿಗಳಾತ ಕೌರವರಡನ ಕದನ ಮಂಡಲಕ್ಕೆ ನಾಂ ಪಡೆದ ಮಗನಿಗೆ ನೇಮವಂ ಕೊಟ್ಟನೆ. ಅಯ್ಯೋ ಅಂತ ಕರಿನ ಶೂನ್ಯನಾದನೆ. ಹೌದು ಕಾಂತ. ಕಾಂತೆ ಮಾರ್ಮಲಿತನೆಂತ ವೈರಿಗಳ ಚಿರಗಳನ್ನ ಅಂತರಿಕ್ಷದಲ್ಲಿ ಆಡಿಸುವ ಎಂತ ಕಡು ಪರಾಕ್ರಮಗಳು ನಾವಿದ್ದು ಕಲಿಯದ ಕೂಜಿಗೆ ಎಂತ ಮೋಸ ಬಂದದಗಿತು. ನಮ್ಮ ಪಂಥ ಪರಾಕ್ರಮವಲ್ಲ ಸುಟ್ಟು ಭಸ್ಮೀಕೃತವಾಯಿತು. ವಲ್ಲಭೇ ವಲ್ಲಭ ಈ ಭುವನ ಬ್ರಹ್ಮಾಂಡವಲ್ಲ ನಡು ಬಗರಿಯಂತೆ ಗಿರ್ರನ ತಿರುಗಿಸುವ ಕಡಿಗಲಿಯ ನಾನಿದ್ದು ಪಡೆದ ಮಗನಿಗೆ ಎಡರೆ ತೊಡರಿದಂತಾಯಿತು. ಅಯ್ಯೋ ನಾನಿಲ್ಲದ ವೇಳದಲ್ಲಿ ಅಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕುತ್ತವನ್ನ ಮಾಡಿರುವನೇ. ಅಯ್ಯೋ ಹರಿಯದ ಮಗನನ್ನ ಅಗೆಗಳ ಕೈವಶ ಮಾಡಿ ಚಿಂತೆಯ ಮಾಡುತ್ತಾ ಕುಳಿತಿರುವನು. ಅಣ್ಣನಾಥ ಧರ್ಮಜನೇ ನಿನ್ನ ಹಿರಿಯತನವ ಅಷ್ಟರೊಳಗಿರಬಹುದು. ಎನ್ನ ಮಗನ ಮಾತ್ರ ಎರವು ಮಾಡಿದೆ ನಿನ್ನ ಮನಸ್ಸಿಗೆ ಇನ್ನಾದರೂ ತಣ್ಣಗಾಯ್ತೇನೋ ಧರ್ಮರಾಯ. ನೆಟ್ಟಗಿದೆ ನೋಡು ನಿನ್ನ ಎಚ್ಚರಿಯ. ಬಾಲ ನಿಲ್ಲದ ಬಾಳಿ ಫಲವೇನೋ ಕಾಂತೆ ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ವಲ್ಲಭ? ಸ್ವಲ್ಪ ಶಾಂತಳಾಗ ಕಾಂತೆ. ಹೇಳ್ಬಿಟ್ಟಿದ್ದೇನು? ಹಾಡು ಜನ್ಮವ ಕೊಟ್ಟು ಇಳಿಯೋಡಿರಲಾರೆ. ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಹಾಲು ಅನ್ನವನುಳಿಸಿ ಬೆಳೆಸಿದ ಬಾಲನು ಗುಣಶೀಲನು ಕಾಲನ ಗುರಿ ಸೇರಿದನ ಪ್ರಿಯ ಜ್ಞಾನ ಮಾಲನ ದಯವು ತಪ್ಪಿದೆ. ಇನ್ನೇನಿದೆ ರಮಣ ಎರವಾದ ಮಗನೋ ಕಾಂತೆ ಕಂದನು ಅಳಿದು ಹೋದನು. ಇನ್ನೇನಿದೆ ನಮ್ಮ ಗತಿಯು? ಕಲಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು. ಕಾಂತ ಕಾಂತೆ ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ವಲ್ಲಭ. ವಲ್ಲಭೇ ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನೋ ಪ್ರಾಣಹರಣ. ಅಹೇ ಮಡದೆ ಮನೆ ಕಾಂತ ಹುಡುಗನಾಥ ಅಭಿಮಾನ್ಯವ ನನ್ನ ಒಡೆಯನಾಥ ಧರ್ಮಜನ ಕಡೆಗಳಗಳ ಕೂಟದೊರಕ್ಕೆ ಹೊರಟವನಂದ ಬೆಟ್ಟದ ನೇಮವಂ ಕೊಟ್ಟನೆ. ಅಯ್ಯೋ ಅಂತ ಕರಿನ ಶೂನ್ಯನಾದನೆ. ಕಾಂತೆ ಕಾಂತ ಪಂಥದಿಂದ ತರಳುವ ತಂತು ರೂಪನಾದ ಎನ್ನ ಸುತನ ಕಿಂಚಿದ್ದಾದರ ಕರ್ಣ ಬಾರದ ಹೋಯಿತೆ. ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ. ಕಂದ